ಹಾಯ್ ಫ್ರೆಂಡ್ಸ್, ಇವತ್ತು ಗಿಣ್ಣನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ರೊಟ್ಟಿಗಾಗಿರ್ಬೋದು, ಚಪಾತಿಗಾಗಿರ್ಬೋದು ಸೂಪರ್ ಕಾಂಬಿನೇಷನು. ಅದಕ್ಕೆ ಏನೇನು ಬೇಕು ಅಂತೇಳಿ ನೋಡೋಣ ಬನ್ನಿ. 1 ಬಟ್ಲಷ್ಟು ಬೆಲ್ಲನ ತೊಗೊಳ್ಳಿ, ಏಲಕ್ಕಿ ಪೌಡರ್ ಸ್ವಲ್ಪ, ಮತ್ತು ಗೀ ಬಾಲು 1 ಲೋಟದಷ್ಟು, ನಂದಿನಿ ಹಾಲು 1/2 ಲೀಟ್ರು. ಗೀ ಬಾಲು ಅಂತಂದರೆ ಮೊದಲನೇದಾಗಿ ನಾವು ಕರ ಹಾಕಿರುತ್ತಲ್ಲ, ಹಸು ಕರ ಹಾಕಿದ ಮೊದಲನೇ ಹಾಲನ್ನು ನಾವು ಗೀ ಬಾಲು ಅಂತೇಳಿ ಎತ್ತಿಟ್ಕೋತೀವಿ. ಅದೇ ಹಾಲನ್ನ ಬಳಸಬೇಕು. ನೋಡಿ, ಈಗ ಒಂದು ಪಾತ್ರೆನ ತೊಗೊಂಡು ನಾವು ಅದಕ್ಕೆ ಬೆಲ್ಲ ಮತ್ತು ಬೆಲ್ಲ 1 ಬಟ್ಲು ಬೆಲ್ಲ ತೊಗೊಂಡಿದ್ದೀವಿ, ಅದು ಮತ್ತು 1/2 ಲೀಟ್ರ್ ಹಾಲನ್ನ ಸೇರಿಸಬೇಕು. ಯಾವುದೇ ನೀರನ್ನ ಹಾಕಬಾರ್ದು. ಇದಕ್ಕೆ ನೀರು ಹಾಕಿದ್ರೆ ಅದು ಅದೇ ಕನ್ಸಿಸ್ಟೆನ್ಸಿಲಿ ಬರಲ್ಲ. ನಾವು ಗಟ್ಟಿ ಹಾಲನ್ನೇ ಹಾಕಬೇಕಾಗಿರೋದ್ರಿಂದ ಅದಕ್ಕೆ ಏನು ನೀರನ್ನ ಹಾಕಬಾರ್ದು. ನಾವು ಬೆಲ್ಲಕ್ಕೂ ಹಾಲು ಅಂದರೆ ನೀಟಾಗಿ ಹೊಂದ್ಕೋಬೇಕು. ಅದನ್ನು ಮಿಕ್ಸ್ ಮಾಡಿ ಕೈಯಲ್ಲೇ ಮಿಕ್ಸ್ ಮಾಡೋದ್ರಿಂದ ಅದು ಬೆಲ್ಲ ಚೆನ್ನಾಗಿ ಕರಗುತ್ತೆ. ಕೈನ ವಾಶ್ ಮಾಡ್ಕೊಂಡು ನೀಟಾಗಿ ನಾವು ಈ ಥರ ಬೆಲ್ಲನ ಕರಗಿಸಿದ್ಮೇಲೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರು ಮತ್ತು 1 ಲೋಟದಷ್ಟು ಗೀ ಬಾಲನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಇದೇ ಅಳತೆಯಲ್ಲಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಏನು ಗಟ್ಟಿನೂ ಅನಿಸಲ್ಲ, ತೆಳುವು ಅನಿಸಲ್ಲ, ಕರೆಕ್ಟಾಗಿ ಗಿಣ್ಣ ಬರುತ್ತೆ. ಸ್ವೀಟು ಅಷ್ಟೇ ಕರೆಕ್ಟ್ ಇರುತ್ತೆ. ನೀವು ಜಾಸ್ತಿ ಸ್ವೀಟ್ ಹಾಕ್ಕೊಂಡ್ರೆ ಹೆವಿ ಅನಿಸುತ್ತೆ, ಚೆನ್ನಾಗಿ ಅನಿಸಲ್ಲ. ಅದು ಚೆನ್ನಾಗಿ ತಿನ್ನೋಕ್ಕೆ ಒಂದು ಸ್ವಲ್ಪ ಹೆವಿ ಆಗಿದೆ ಅನ್ನೋ ಥರ ಅನಿಸುತ್ತೆ. ಸ್ವೀಟ್ ಜಾಸ್ತಿ ಹಾಕ್ಬಿಡಿ. ಇಷ್ಟೇ ಸ್ವೀಟ್ ಹಾಕಿ, ಇಷ್ಟೇ 1/2 ಲೀಟ್ರಿಗೆ ಇಷ್ಟೇ ಬೆಲ್ಲನ ತಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಈ ಥರ ಸೋಸ್ಕೊಳ್ಬೇಕು. ಇಲ್ಲಿ ಇದನ್ನು ಸೋಸ್ಕೊಂಡ ನಂತರದಲ್ಲಿ ಒಂದು ಕಡೆ ನಾವು ಕುಕ್ಕರ್ನ ಸ್ವಲ್ಪ 1 ಲೋಟದಷ್ಟು ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಚಿಕ್ಕ ಬಟ್ಲನ್ನ ಇಡೋಣ. ಈಗೇನು ಹಾಲು ನಾವು ತಯಾರಿಸ್ಕೊಂಡಿದ್ದೀವಿ ಅದನ್ನು ಅದ್ರ ಮೇಲಿಟ್ಬಿಟ್ಟು 1 ವಿಷಲ್ನ ನಾವು ಹೊಡಿಸ್ಬೇಕಾಗುತ್ತೆ. ಈಗ ಮುಚ್ಚಿಬಿಟ್ಟು ನಾವು ಇದನ್ನು ಮೊದಲೇ ಬಿಸಿಗೆ ಇಡಬಾರ್ದು. ನಾವೆಲ್ಲ ಈ ಥರ ರೆಡಿ ಮಾಡಾದಮೇಲೆ ನಾವು ಗ್ಯಾಸ್ನ ಹಚ್ಚಬೇಕು. ಮೊದಲೇ ಬಿಸಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್. ಈಗ ನೋಡಿ, ಗ್ಯಾಸ್ನ ಹಚ್ತಾ ಇದ್ದೀನಿ. ಜಸ್ಟ್ 1 ವಿಷಲ್ ಹೊಡ್ಸಿದ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. 1 ವಿಷಲ್ ಹೊಡಿಸಿ ಫುಲ್ ತಣ್ಣಗಾಗಬೇಕು. ಅಲ್ಲಿವರೆಗೂ ನೀವು ಅದನ್ನು ಟಚೇ ಮಾಡಬಾರ್ದು. ಯಾಕೆ ಅಂತಂದರೆ ನಮ್ಗೆ ಈ ಥರ ಪೀಸ್ಗಳಾಗಿ ನಮ್ಗೆ ಗಿಣ್ಣ ಕಟ್ ಮಾಡಿದ್ರೆ ಬರಲ್ಲ. ಬಿಸಿದ್ರಲ್ಲಿ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಈ ರೀತಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೂಪರ್ ಕಾಂಬಿನೇಷನು, ಚೆನ್ನಾಗಿರುತ್ತೆ. ಈ ರೀತಿ ನೀಟಾಗಿ ಬಂದಿದೆ ನೋಡಿ, ಯಾವ ಥರ ಬಂದಿದೆ ಅಂತ. ಗಟ್ಟಿನೂ ಎಲ್ಲ ತೀರ ಇದು ಎಲ್ಲ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ಬಂದಿದೆ. ನಿಮ್ಮಲ್ಲಿ ಕೂಡ ಈ ರೀತಿ ಮಾಡಿ ನೋಡಿ, ಸೂಪರಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.